ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯೋ ವಿಪ್ರಲಂಬ ವಿಪರೀತಮತಿ ಪ್ರಭೂತವಾದಾನ್ನಿರಸ್ಯ ಕೃತವಾನ್ನುಭವಿತತ್ವವಾದಂ ಸರ್ವೇಶ್ವರೋ ಹರಿರತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಅತಸ್ತ್ವಯೈಕ ದೇಹಾನ್ನೋ ನಾನ್ಯ ಆಪ್ನೋತಿ ಮಾರುತಾತ್ ಇತೀರಿತೆ ತಥೇತ್ಯುಕ್ತ್ವಾ ಪಾರ್ವತ್ಯಾದಿಯುತೈವ ಸಾ ವಿಪ್ರಕನ್ಯಾ ಭವತ್ತತ್ರ ಚತಸ್ರಃ ಪಾರ್ವತೀಯುತಾಃ ಏಕದೇಹಸ್ಥಿತಾಶ್ಚಕ್ರುರ್ಗಿರೀಶಾಯ ತಪೋ ಮಹತ್. ಎರಡು ಶಾಪಗಳ ನಿಮಿತ್ತದಿಂದಾಗಿ 4 ಜನ್ಮಗಳಲ್ಲಿ ಒಂದೇ ದೇಹವನ್ನ ಪಡೆಯುವಂತಹ ಪರಿಸ್ಥಿತಿ ನಮಗೊದಗಿದೆ. 4 ದೇಹ ಬೇಕೇ ಬೇಕು, ನಾವು 4 ಒಟ್ಟಿಗಿರ್ಲೇಬೇಕು. ಅದರ ಜೊತೆಗೆ ಯಾವುದೋ ಒಂದರಲ್ಲಿ ಅನ್ಯಗಾತ್ವಂ, ಪರಪುರುಷ ಸ್ಪರ್ಶ ಅನ್ನುವುದನ್ನು ಕೂಡ ನಾವು ಶಾಪವಾಗಿ ಪಡೆದಿದ್ದೇವೆ. ನಾವೆಲ್ಲರೂ ನಿನ್ನ ದೇಹದ ಒಳಗೆ ಬರ್ಲಿಕ್ಕೆ ಇಷ್ಟಪಡ್ತೇವೆ. ನಿನ್ನನ್ನು ಪ್ರಾಣದೇವನಲ್ಲದೆ ಇನ್ಯಾರೂ ಕೂಡ ಮುಟ್ಟುವುದು ಸಾಧ್ಯವಿಲ್ಲ. ಅದರಿಂದಾಗಿ ಅದು ಅನಾದಿ ನಿತ್ಯವಾದ ನಿಯಮವಾದ್ರಿಂದಾಗಿ ನಮಗೆ ಗುರುವಾಗಿ ಪರನೆನೆಸಿದ, ಶ್ರೇಷ್ಠನೆನೆಸಿದ ಪ್ರಾಣನ ಪುರುಷನ ಸ್ಪರ್ಶ ಅನ್ನುವುದು ನಮಗೆ ಯಾರಿಗೂ ದೋಷವಾಗದೆ ಹೋದೀತು ಅನ್ನುವ ಕಾರಣಕ್ಕಾಗಿ ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಅಂತ. ಹೀಗೆ ಅತಸ್ತ್ವಯೈಕ ದೇಹಾನ್ನೋ ನಾನ್ಯ ಆಪ್ನೋತಿ ಮಾರುತಾತ್ ಇತೀರಿತೆ ತಥೇತ್ಯುಕ್ತ್ವಾ ಪಾರ್ವತ್ಯಾದಿಯುತೈವ ಸಾ. ಈ ಕಾರಣದಿಂದ ನಿನ್ನ ಜೊತೆಗೆ ಒಂದೇ ದೇಹವನ್ನು ಹೊಂದಿದರೆ ನಮಗೆ ಎಲ್ಲ ರೀತಿಯಾದ ನಮ್ಮ ಶಾಪವೂ ಫಲಿಸತ್ತೆ. ಆ ಶಾಪದಿಂದ ಅಪಾಯವೂ ಉಂಟಾಗುವುದಿಲ್ಲ. ದೊಡ್ಡವರ ಜೊತೆಗಿರುವಂತಹ ಸಂಘದ ಸಂತೋಷವೂ ನಮಗೆ ಈ 4 ಜನ್ಮಗಳಲ್ಲಾಗತ್ತೆ ಅಂತ ಹೀಗೆ ಕೇಳಿಕೊಂಡಾಗ ವಿಪ್ರಕನ್ಯಾ ಭವತ್ತತ್ರ ಚತಸ್ರಃ ಪಾರ್ವತೀಯುತಾಃ. ಪಾರ್ವತಿಯೇ ಮೊದಲಾದ ಎಲ್ಲರನ್ನ ಕೂಡಿಕೊಂಡು ಶಚಿ, ಶ್ಯಾಮಲಾ, ಉಷಾ, ಪಾರ್ವತಿ ಮತ್ತು ಭಾರತಿ ಹೀಗೆ 5 ಜನರನ್ನ ಸೇರಿಕೊಂಡು ಬ್ರಾಹ್ಮಣ ಕನ್ಯೆಯಾಗಿ ಹುಟ್ಟುತ್ತಾಳೆ. ಅಂದ್ರೆ 4 ದೇಹಗಳಲ್ಲಿ ಮೊದಲನೆಯ ಜನ್ಮ. ಆ ಪಾರ್ವತಿಯಿಂದ ಕೂಡಿದ್ದು ಅಂತ ಹೇಳಿದ ಉದ್ದೇಶ, ವಿಪ್ರಕನ್ಯೆಯಾಗಿ ಹುಟ್ಟಿದವಳು ರುದ್ರದೇವನನ್ನ ತಪಸ್ಸು ಮಾಡುತ್ತಾಳೆ. ಒಂದೇ ದೇಹದಲ್ಲಿ ಇದ್ದುಕೊಂಡು ಏಕದೇಹ ಸ್ಥಿತಾಶ್ಚಕ್ರುಹು ಗಿರೀಶಾಯ ತಪೋ ಮಹತ್. ಏಕದೇಹ ಸ್ಥಿತಾಹ, ಒಂದು ದೇಹದಲ್ಲಿ ಇರುವವರಾಗಿ, ಗಿರೀಶಾಯ ಗಿರೀಶನನ್ನು ಕುರಿತಾಗಿ, ತಪಸ್ಸನ್ನು, ಮಹತ್ ಅಸಾಧಾರಣವಾದ ತಪಸ್ಸನ್ನು, ಚಕ್ರುಹು ಮಾಡಿದರು. ಅಂದ್ರೆ ಈ ಪ್ರಾರ್ಥನೆಯಲ್ಲಿ ಒಂದು ಹೆಣ್ಣು ವಿಪ್ರಕನ್ಯೆಯಾಗಿ ಹುಟ್ಟಿದವಳು ತನಗೆ ಯೋಗ್ಯವಾದ ಕಾಲದಲ್ಲಿ ಯೋಗ್ಯನಾದ ವ್ಯಕ್ತಿಯ ಜೊತೆಗೆ ವಿವಾಹವಾಗಬೇಕು ಅನ್ನುವ ಬಯಕೆಯಿಂದ ಈ ತಪಸ್ಸನ್ನು ಮಾಡ್ತಾಳೆ. ತದ್ದೇಹಸ್ಥ ಭಾರತೀತು ರುದ್ರದೇಹ ಸ್ಥಿತಂ ಹರಿಂ ತೋಷಯಾಮಾಸ ತಪಸಾ ಕರ್ಮೈಕ್ಯಾರ್ಥಂ ಧೃತೌ ವ್ರತ. ತನ್ನ ದೇಹದಲ್ಲಿರುವ ಭಾರತೀಯಾದರೂ ಈ ಪ್ರಾರ್ಥನೆ ಎಲ್ಲ ಮಾಡಬೇಕಾದ ಅಪೇಕ್ಷೆ ಇರೋಳಲ್ಲ. ಆದ್ರೆ ಈ ಪಾರ್ವತಿ ಮೊದಲಾದವರಿಗೆ ಅನುಕೂಲವಾಗ್ಲಿ ಅಂತ ಅವಳು ಕೂಡ ರುದ್ರದೇಹ ಸ್ಥಿತಂ ಹರಿಂ, ರುದ್ರದೇಹಾಂತರ್ಯಾಮಿಯಾಗಿರುವಂತಹ ನರಸಿಂಹನನ್ನೇ ಪ್ರಾರ್ಥನೆ ಮಾಡುತ್ತಾಳೆ. ಅಂದ್ರೆ ಹಿರಿಯರೂ ಕೂಡ ಅನಿವಾರ್ಯವಾಗಿ ತಮ್ಮ ಕಿರಿಯರಿಗೋಸ್ಕರ ಪಾಠ ಮಾಡಲಿಕ್ಕೆ ಅನಿವಾರ್ಯತೆ ಬಂದಾಗ ತಾವು ಆ ಪ್ರಾರ್ಥನೆ ಇತ್ಯಾದಿಗಳನ್ನು ನಡೆಸ್ತಾರೆ. ಆದ್ರೆ ಅದರಲ್ಲಿರುವ ಮನಸ್ಥಿತಿ ಎತ್ತರದ್ದಾಗಿರುತ್ತೆ. ಅಂದ್ರೆ
ತಮಗಿಂತ ಕಿರಿಯನೆನಿಸಿದಂತಹ ರುದ್ರನಲ್ಲಿ ಭಾರತಿ ಹೇಗೆ ಪ್ರಾರ್ಥನೆ ಮಾಡ್ತಾಳೆ ಅಂದ್ರೆ ರುದ್ರಾಂತರ್ಯಾಮಿ ಆಗಿರುವಂತಹ ನಾರಾಯಣನನ್ನೇ ನೇರ ಅವಳು ಪ್ರಾರ್ಥಿಸ್ತಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ರುದ್ರದೇಹ ಸ್ಥಿತಂ ಹರಿಂ ಭಾರತಿ ತದ್ದೇಹಸ್ತಾ ತೋಷಯಾಮಾಸ. ರುದ್ರದೇಹದಲ್ಲಿ ನೆಲೆಸಿದಂತಹ ನರಹರಿಯನ್ನೇ ಮನಸ್ಸಿನಲ್ಲಿ ಆ ದೇಹದಲ್ಲಿ ಇದ್ದುಕೊಂಡು ಅವರ ಪ್ರಾರ್ಥನೆಗೆ ಅನುಕೂಲವಾಗುವುದಕ್ಕೋಸ್ಕರ ತಾನೂ ಕೂಡ ಪ್ರಾರ್ಥಿಸಿ ನರಸಿಂಹನನ್ನ ತೃಪ್ತಿಪಡಿಸಿದಳು. ತಪಸಾ ಕರ್ಮೈಕ್ಯಾರ್ಥಂ, ಇವರೆಲ್ಲರ ಹಿತರಕ್ಷಣೆಗೋಸ್ಕರ ಅವಳು ವ್ರತವನ್ನ ತೊಟ್ಟಿದ್ದಾಳೆ. ಆದ್ರಿಂದಾಗಿ ಒಂದೇ ದೇಹದಲ್ಲಿ ಒಂದೇ ಮನಸ್ಸಿನ ಕರ್ಮ ಇರಲಿ ಅಂತ ನೇರ ಹರಿಯ ಚಿಂತನೆ ಮಾಡದೆ ರುದ್ರಾಂತರ್ಯಾಮಿ ಆಗಿರುವಂತಹ ಹರಿಯನ್ನೇ ತಾನು ಕೂಡ ತಪಸ್ಸು ಮಾಡ್ತಾಳೆ. ಒಂದೇ ದೇಹದಲ್ಲಿ ಈ 5 ಜನ ತಪಸ್ಸುಗೈತಾರೆ ರುದ್ರದೇವನನ್ನು. ಉಳಿದವರು ಅಲ್ಲ, ಯಾರೇ ಆದ್ರೂ ಪ್ರಾರ್ಥನೆ ಮಾಡುವಾಗ ತದಂತರ್ಯಾಮಿ ಆಗಿರುವಂತಹ ಭಗವಂತನನ್ನೇ ಪ್ರಾರ್ಥಿಸುವುದು. ಹಾಗಿರುವಾಗ ಭಾರತಿ ಪ್ರಾರ್ಥಿಸಿದ್ರಲ್ಲಿ ಏನು ವಿಶೇಷ ಇದೆ ಅಂದ್ರೆ ಅವರು ರುದ್ರನನ್ನು ಸೇರಿಸಿ ಪ್ರಾಣನನ್ನು ಸೇರಿಸಿ ಪರಮಾತ್ಮನನ್ನ ಪ್ರಾರ್ಥಿಸಬೇಕು. ಆದ್ರೆ ಭಾರತಿ ಪ್ರಾಣನಲ್ಲಿರುವ ರುದ್ರಾಂತರ್ಯಾಮಿಯಾದಂತಹ ಅಂದ್ರೆ ರುದ್ರನ ಪ್ರಾರ್ಥನೆ ಬೇಕಿಲ್ಲ, ರುದ್ರಾಂತರ್ಯಾಮಿಯಾಗಿ ಇರುವ ಪರಮಾತ್ಮನನ್ನ ಪ್ರಾರ್ಥಿಸುವುದು ಅವಳ ಹಿರಿಮೆ. ಅದರಿಂದಾಗಿ ಕರ್ಮ ಐಕ್ಯಾರ್ಥಂ, ಕರ್ಮದಲ್ಲಿ ಒಂದು ಏಕತೆಯನ್ನು ಸಂಪಾದಿಸುವುದಕ್ಕೋಸ್ಕರ ಧೃತವ್ರತ, ಆ ಎಲ್ಲ ಹೆಣ್ಣು ಮಕ್ಕಳ ಏಕದೇಹ ಸ್ಥಿತಿಯಲ್ಲಿದ್ದು ಅನುಭವಿಸಬೇಕಾದ ಶಾಪವನ್ನ ಪರಿಪೂರ್ತಿಗೊಳಿಸುವುದಕ್ಕೋಸ್ಕರವಾಗಿ ಭಾರತಿ ಕೂಡ ಪ್ರಾರ್ಥನೆ ಮಾಡುತ್ತಾಳೆ. ಸ್ವಲ್ಪ ಸಂದೇಹಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಅಲ್ಲಿ ಸಿಚುವೇಶನ್ ಇದೆ. ಆದ್ರೆ ಅದರಲ್ಲಿ ಏನು ಸರಿಯಾಗಿ ಕಿವಿ ಕೊಟ್ಟು ಮನಸ್ಸಿಟ್ಟು ನೋಡಿದ್ರೆ 5 ಜನ ಪ್ರಾರ್ಥನೆ ಮಾಡಿದ್ದಾರೆ. 5 ಜನರಲ್ಲಿ 4 ಜನ ರುದ್ರನನ್ನೂ ರುದ್ರಾಂತರ್ಯಾಮಿಯಾದ ಪ್ರಾಣಸ್ಥ ನಾರಾಯಣನನ್ನೂ ಪ್ರಾರ್ಥಿಸಿದ್ದಾರೆ. ಭಾರತಿ ಮಾತ್ರ ರುದ್ರಾಂತರ್ಯಾಮಿ ಆಗಿರುವಂತದ್ದೇ ರೂಪ, ಆದ್ರೆ ರುದ್ರನ ಪ್ರಾರ್ಥನೆ ಬೇಕಿಲ್ಲ, ರುದ್ರ ಪ್ರತೀಕವಾಗಿರುತ್ತಷ್ಟೇ. ಈಗ ನಾವು ಕಲ್ಲಿನಲ್ಲಿ ಆವಾಹನೆ ಮಾಡುವಾಗ ಕಲ್ಲಿಗೆ ಪೂಜೆ ಇಲ್ಲ, ಅಲ್ಲಿ ಕಲ್ಲಿನೊಳಗಿರುವಂತಹ ದೇವರಿಗೆ ಪೂಜೆ. ಆದ್ರೆ ವ್ಯಕ್ತಿಯಲ್ಲಿ ನಾವು ಪೂಜೆ ಮಾಡುವಾಗ ವ್ಯಕ್ತಿಗೂ ಪೂಜೆ ಇದೆ, ವ್ಯಕ್ತಿಯ ಒಳಗಿರುವಂತಹ ದೇವರಿಗೂ ಪೂಜೆ ಇದೆ. ಕಲ್ಲಿಗೆ ಪೂಜೆ ಅಂದ್ರೆ ಕಲ್ಲಿಗೆ ಅಲಂಕಾರ ಆಗತ್ತೆ ಹೊರತು ಕಲ್ಲಿಗೆ ತನಗೇನೋ ಒಂದು ಅನುಕೂಲ ಇದೆ ಅನ್ನುವ ಭಾವನೆ ಗೊತ್ತಾಗುದಿಲ್ಲ ಒಂದು. ಮತ್ತು ನಮಗೆ ಇಲ್ಲಿ ಕಲ್ಲಿನ ಮೇಲೆ ಆ ದೇವರ ಒಂದು ಪ್ರತೀಕ ಇದೆ ಅನ್ನುವ ಕಾರಣಕ್ಕಾಗಿ ಗೌರವ ಇದೆ ಬಿಟ್ರೆ, ಅಲ್ಲಿ ಸ್ವತಃ ಏನು ಅದೊಂದು ದೇವರ ಪ್ರತೀಕವಾಗಿರದೇ ಇರುವ ಕಲ್ಲಾಗಿದ್ರೆ ಅದನ್ನ ನಾವು ಉಪಯೋಗಿಸ್ತಿರ್ಲಿಲ್ಲ. ಮತ್ತೆ ಆ ಪ್ರತೀಕಕ್ಕೆ ನೇರವಾಗಿ ಯಾವುದೇ ರೀತಿಯಾದ ಆರಾಧನೆಯೂ ಸಲ್ಲುವುದೂ ಇಲ್ಲ. ಇವನು ಮಾಡಬಹುದು, ಆದ್ರೆ ಅದು ಸಲ್ಲಬೇಕಾದ ರೀತಿಯಲ್ಲಿ ಇರುವುದಿಲ್ಲ. ಹಾಗೆ ಭಾರತಿ ರುದ್ರಾಂತರ್ಯಾಮಿಯಾಗಿರುವಂತಹ ನರಹರಿಯನ್ನ ಪ್ರಾರ್ಥಿಸ್ತಾಳೆ. ಅದನ್ನ ಮಹಾಭಾರತವು ಹೇಳುತ್ತೆ. ಈ ಕಥೆಯನ್ನ ನಾವು ನೆನ್ಪಿಟ್ಕೊಳ್ಬೇಕಂದ್ರೆ ಇದು ಆದಿಪರ್ವದಲ್ಲಿ ಮಧ್ಯದಲ್ಲೇ ಬರುತ್ತೆ. ವಿಪ್ರಕನ್ಯಾಗಿ ಅವಳು ಹುಟ್ಟುತ್ತಾಳೆ, ಅವಳು ಅತ್ಯಂತ ಸುಂದರಿಯಾಗಿರ್ತಾಳೆ, ಆದ್ರೆ ಅವಳಿಗೆ ಗಂಡನೇ ಸಿಗುವುದಿಲ್ಲ. ಅವಳು ಶ್ರೇಷ್ಠ ಋಷಿಯ ಮಗಳಾಗಿದ್ರೂ ಕೂಡ ಒಂದು ಗಂಡು ಸಿಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಆಕೆ ಅತ್ಯಂತ ಉಗ್ರವಾದ ತಪಸ್ಸು ಮಾಡಿ ತನಗೆ ಇಷ್ಟು ಅಂದ್ರೆ ಇದರಲ್ಲಿ ಆಸೆ, ತಾನು ರೂಪವತಿಯಾಗಿದ್ದಾಳೆ ಆದ್ರಿಂದಾಗಿ ನನಗೊಂದು ಗಂಡು ಸಿಗ್ಲಿಲ್ಲ ಅನ್ನೋದಲ್ಲ. ಆ ಹೆಣ್ಣು ತಾನು ಒಂದು ಹೆಣ್ತನದ ಸಂತೋಷವನ್ನ ಅನುಭವಿಸುವುದಷ್ಟೇ ಮುಖ್ಯ ಆಗಿರ್ಲಿಲ್ಲ, ಲೋಕಕ್ಕೆ ಒಂದು ಒಳ್ಳೆಯ ಸಂತತಿಯನ್ನೂ ಕೂಡ ಪಡೆದು ಆ ಮೂಲಕ ತನ್ನ ಗೃಹಸ್ಥ ಧರ್ಮವನ್ನ ಮಾತೃಧರ್ಮವನ್ನ ಪಾಲಿಸ್ಬೇಕು ಅನ್ನೋದು ಆಕೆಯ ಅತ್ಯಂತ ಬಯಕೆಯಾಗಿತ್ತು. ಆದ್ರೆ ಆ ಮಾತೃಧರ್ಮ ಪಾಲಿಸ್ಲಿಕ್ಕೆ ಬೇಕಾದ ಗಾರ್ಹಸ್ಥ್ಯವನ್ನ ಪಡಿಲಿಕ್ಕೆ ಪತಿಯ ಅವಶ್ಯಕತೆ ಇದೆ ಅನ್ನುವ ಕಾರಣಕ್ಕಾಗಿ ಆಕೆ ರುದ್ರದೇವನನ್ನ ಆ ವಿಪ್ರಕನ್ನಿ ಮಹಾಭಾರತದಲ್ಲಿ ಈ ಕಥೆ ಬಂದಿದೆ. ಆದ್ರೂ ಕೂಡ ಆಕೆ ಇದೇ 5 ಜನರನ್ನು ಹೊತ್ತು ನಿಂತ ಭಾರತೀಯೇ ಆಗಿದ್ದಾಳೆ, 4 ಜನರನ್ನು ಹೊತ್ತ ಭಾರತೀಯ ಆಗಿದ್ದಾಳೆ ಅಂತ ಅನ್ನೋದು ನೇರ ವಿಷಯ ಸಿಗುವುದಿಲ್ಲ. ಆದ್ರೆ ರುದ್ರದೇವನ ತಪಸ್ಸು ಮಾಡ್ತಾಳೆ,
ಅದಕ್ಕೆ ಸೂಚನೆ ಇದೆ. ಇದು ಹಾಗಾದ್ರೆ ನೀವೇ ಕಟ್ಟಿದ್ದ ಯಾವುದೋ ಒಂದು ಕಥೆಗೆ ನಿಮ್ಮ ಕಥೆಯನ್ನು ಸೇರಿಸಿದ್ರಿ? ಇಲ್ಲ, ಆ ಕಥೆಯಲ್ಲಿ ಮುಂದೆ ವಿಷಯ ಗೊತ್ತಾಗುತ್ತೆ, ಆಗ ಸ್ಪಷ್ಟ ಆಗುತ್ತೆ ಆಚಾರ್ಯರು ಯಾಕೆ ಈ ಕಥೆಯನ್ನು ಇಲ್ಲಿ ತಂದು ನಮಗೆ ವಿವರಿಸಿದ್ರು ಅನ್ನೋದು ಗೊತ್ತಾಗುತ್ತೆ. ಗಂಡು ಸಿಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಉಗ್ರವಾದ ತಪಸ್ಸನ್ನ ಮಾಡಿದ 1ನೇ ಜನ್ಮದ ಕಥೆಯನ್ನ ಮಹಾಭಾರತದ ಆದಿಪರ್ವದಲ್ಲಿ ಹೇಳುತ್ತಾರೆ. ತಸ್ಯೈ ಸ ರುದ್ರ ದೇಹಸ್ಥೋ ಹರಿಪ್ರಾದಾದ್ವರಂ ಪ್ರಭು ಅನಂತ ತೋಷಣಂ ವಿಷ್ಣು ಸ್ವಭರ್ತ ಸಹ ಜನ್ಮಸು. ಶಿವನ ಅಂತರ್ಯಾಮಿಯಾದ ನಾರಾಯಣನನ್ನ ತಪಸ್ಸು ಮಾಡಿದಂತಹ ಭಾರತಿಗೆ ಪರಮಾತ್ಮ ಅನುಗ್ರಹಿಸಿದ. ಪರಮಾತ್ಮನಿಗೆ ನಿನ್ನಿಂದ ಬಹಳ ಸಂತೋಷ ಉಂಟಾಗಲಿ, ನಿನ್ನ ಜನ್ಮಗಳಲ್ಲಿ ಗಂಡನೊಂದಿಗೆ ಕೂಡಿ ಪರಮಾತ್ಮನೊಂದಿಗೆ ಸಂತಸ ಪಡು. ಅನಂತ ತೋಷಣಂ ವಿಷ್ಣೋ ಸ್ವಭರ್ತ್ರಾ ಸಹ ಜನ್ಮಸು. ನಿನಗೆ ನಿನ್ನ ಜನ್ಮಗಳಲ್ಲಿ ಗಂಡ ಸಿಗಲಿ, ಅದರಿಂದ ನೀನು ವಿಷ್ಣೋ ಅನಂತ ತೋಷಣಂ, ನಾರಾಯಣನಿಗೆ ವಿಶೇಷವಾದ ಪ್ರೀತಿಯನ್ನು ಉಂಟು ಮಾಡು ಅಂತ ಭಾರತಿಗೆ ರುದ್ರಸ್ಥನಾದಂತಹ ನರಹರಿ ಅನುಗ್ರಹಿಸ್ತಾನೆ. ಪರಮಾತ್ಮನೇ ಅನುಗ್ರಹಿಸ್ತಾನೆ. ಪರಮಾತ್ಮನು ನಿನಗೆ ಸಂತೋಷ ನೀಡಲಿ, ನಿನ್ನ ಗಂಡನೊಂದಿಗೆ ಪರಮಾತ್ಮನನ್ನ ಸಂತೋಷ ಪಡಿಸುವಂತಹ ಕೈಂಕರ್ಯ ನಿನ್ನಿಂದ ಉಂಟಾಗಲಿ. ಅಂದ್ರೆ ನೀನು ಆ 4 ಜನ ದೇವತೆಗಳಿಗೆ ಹೀಗೊಂದು ಉಳ್ಕೊಳ್ಳಿಕ್ಕೆ, ಬೆಳಿಲಿಕ್ಕೆ, ಅವರ ತಪಸ್ಸು ಸಾಧನೆ ಮುಂದುವರಿಲಿಕ್ಕೆ, ಅವರ ಶಾಪದ ಫಲವನ್ನ ಅನರ್ಥ ಉಂಟಾಗದಂತೆ ಅನುಭವಿಸ್ಲಿಕ್ಕೆ ಅನುಕೂಲವನ್ನ ಮಾಡಿಕೊಡುವಂತಹದ್ದು ಇದು ದೇವರ ಸಂಕಲ್ಪದಲ್ಲಿರುವ ವ್ಯವಸ್ಥೆ. ಆದ್ರಿಂದಾಗಿ ನೀನು ಆ ಸಂಕಲ್ಪಕ್ಕೆ ಹೊಂದಿಕೊಂಡು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀಯಾದ್ರಿಂದಾಗಿ ಆ ಕಾರ್ಯ ನಿನ್ನಿಂದ ಚೆನ್ನಾಗಿ ನಡೆಯಲಿ ಅಂತ ನರಹರಿ ಅನುಗ್ರಹಿಸ್ತಾನೆ. ಸರ್ವೇಶ್ವಪೀತಿ ಚಾನ್ಯಾಸಾಂ ದದೌ ಶಂಕರ ಏವಚ ವರಂ ಸ್ವಭರ್ತೃ ಸಂಯೋಗಂ ಮಾನುಷೇಶ್ವಪಿ ಜನ್ಮಸು ತತಸ್ತದೈವ ದೇಹಂ ತಾಃ ವಿಸೃಜ್ಯ ನಳನಂದಿನಿ ಬಭೂವರಿಂದ್ರಸೇನೇತಿ ದೇಹೈಕ್ಯೇನ ಸುಸಂಗತಾಃ. ಉಳಿದವರಿಗೆ ರುದ್ರದೇವರೇ ವರ ಕೊಡುತ್ತಾರೆ. ಅಲ್ಲಿ ರುದ್ರಾಂತರ್ಯಾಮಿಯಾದ ನರಹರಿ ವರ ಕೊಟ್ಟ, ಇಲ್ಲಿ ರುದ್ರನೇ ವರವನ್ನ ನೀಡ್ತಾ ಇದ್ದಾನೆ. ನಿಮಗೆ ನಿಮ್ಮ ಗಂಡನ ಸಂಯೋಗ ಈ ಮನುಷ್ಯ ಶರೀರದ ರೂಪದಲ್ಲಿ ಇರುವಾಗಲೇ ಆಗಲಿ. ಆ ಹೆಣ್ಣು ಮಗಳು ತನ್ನ ಆಯುಷ್ಯವನ್ನ ಕಳೆದು ದೇಹವನ್ನ ಕಳ್ಕೊಳ್ತಾಳೆ. ಅಂದ್ರೆ 4ರಲ್ಲಿ ಎಲ್ಲೋ ಒಂದ್ ಕಡೆ ಆಗತ್ತೆ ಅನ್ನೋದನ್ನ ಹೇಳಬೇಕಿತ್ತು. ಅದಕ್ಕೋಸ್ಕರ ಹಾಗೆ ಅನುಗ್ರಹಿಸ್ತಾರೆ. ಆ ಹೆಣ್ಣು ಮಗಳು ತನ್ನ ದೇಹವನ್ನು ತ್ಯಾಗ ಮಾಡಿ ಮುಂದೆ ನಳನಂದಿನಿ ಅಂತ ಇಲ್ಲಿ ಹೆಸರು ಹೇಳಿದ್ದಾರೆ. ಅವಳ ಹೆಸರು ಇಂದ್ರಸೇನ. ನಳನಂದಿನಿ ಅಂದ್ರೆ ನಳನಿಗೆ ಆನಂದವನ್ನ, ದೇವಕಿ ನಂದನ ಅಂತ ಹೇಳುದಿಲ್ವಾ ಕೃಷ್ಣನಿಗೆ? ದೇವಕಿ ನಂದನ ಅಂದ್ರೆ ದೇವತೆಗೆ ಆನಂದವನ್ನ ಕೊಟ್ಟ ಕಂದ ಅಂತ ಅರ್ಥ. ಹಾಗೆ ನಳನಂದಿನಿ ಅಂತಂದ್ರೆ ನಳನಿಗೆ ಆನಂದವನ್ನು ನಿತ್ತವಳು ಮಗಳು. ಅವಳ ಹೆಸರು ಇಂದ್ರಸೇನಾ ಅಂತ ದೀರ್ಘಾಕ್ಷರ. ಇಂದ್ರಸೇನ ಅಂತ ಒಬ್ಬ ಮಗ ಇದ್ದ. ಇಬ್ರು ಅವಳಿ. ಬಭೂವು ಇಂದ್ರಸೇನೇತಿ ದೇಹೈಕ್ಯೇನ ಸುಸಂಗತಾಃ. ಈ ಇಂದ್ರಸೇನೆಯಾಗಿ ಹುಟ್ಟಿದಾಗಲೂ ನಳನ ಕಥೆಯಲ್ಲಿ ನಮಗೆ ಬರುತ್ತೆ. ನಳನಿಗೆ 2 ಮಕ್ಕಳಿದ್ರು, ಇಂದ್ರಸೇನಾ. ಅವರಿಬ್ಬರನ್ನೂ ಕೂಡ ದಮಯಂತಿ ಈ ನಳ ತನ್ನ ಜೂಜುನ ದುರಾಸೆಗೆ ಬಿದ್ದು ರಾಜ್ಯವನ್ನ ಕಳಕೊಳ್ಳುವ ಹೊತ್ತಿಗೆ ಮಕ್ಕಳಿಗೆ ಅನಾಹುತವಾಗದೇ ಇರಲಿ ಅಂತ ದಮಯಂತಿ ತಾನು ದೂರದೃಷ್ಟಿಯಿಂದ ಆ ಮಕ್ಕಳಿರುವರನ್ನು ಕೂಡ ನಳನಿಗೆ ಅತ್ಯಂತ ಆಪ್ತ ಸಾರಥಿಯಾಗಿದ್ದಂತಹ ವಾರ್ಷ್ಣೇಯ ಅನ್ನುವಂತಹ ಒಬ್ಬ ಆತ್ಮೀಯ ಆಪ್ತನ ಬಳಿಯಲ್ಲಿ ತನ್ನ ಈ ಮಕ್ಕಳಿಬ್ಬರನ್ನು ಕೂಡ ತನ್ನ ತವರಿಗೆ ಭೀಮಸೇನ ಅಂತ ಅವಳ ತಂದೆ ಹೆಸರು ಅಲ್ಲಿಗೆ ಕಳುಹಿಸಿಕೊಟ್ಟು ಅವರ ಕ್ಷೇಮಕ್ಕಾಗಿ ಬಯಸ್ತಾಳೆ. ಮತ್ತೆ ಮುಂದೆ ನಳ ಮರಳಿ ಶಾಪಮುಕ್ತನಾಗಿ ಬಂದಾಗ ಆ ಇಂದ್ರಸೇನೆಯನ್ನ ಆಕೆ ನಳ ಭೇಟಿ ಆಗ್ತಾನೆ. ಅವಳನ್ನ ಮದುವೆ ಮಾಡಿಕೊಡುವ ಪ್ರಸಂಗ ಮುಂದೆ ಬರುತ್ತೆ. ಮಹಾಭಾರತದಲ್ಲಿ ಈ ಕಥೆಯೂ ಬಂದಿದೆ. ನಳನಂದಿನಿಯಾಗಿ ಹುಟ್ಟಿದ ಕಥೆ ಒಂದು ಕಡೆ ಇದೆ.
ಇದೇ ನಳನಂದಿನಿಯ ಕಥೆಯನ್ನ ಹೇಳ್ತಾ ಮೌದ್ಗಲ್ಯ ಅನ್ನುವಂತಹ ಮುದ್ಗಲನ ಮನೆತನದ ಒಬ್ಬ ಹಿರಿಯ ಈ ಸಮಸ್ಯೆಯನ್ನ, ಅಂದ್ರೆ ಕಥೆಯ ವಿಶಿಷ್ಟವಾದ ಸಮಸ್ಯೆಯನ್ನ ಆಚಾರ್ಯರಲ್ಲಿ ಪರಿಹರಿಸ್ತಾ ಇದ್ದಾರೆ. ಮುದ್ಗಲ ಅನ್ನುವಂತಹ ಒಬ್ಬ ಮುನಿ ತಪಸ್ಸಿನಲ್ಲಿ ನೆಲೆಸಿದ್ದ. ತದಾಸೀನ್ ಮುದ್ಗಲೋ ನಾಮ ಮುನಿಸ್ತಪಸಿ ಸಂಸ್ಥಿತಃ ಚಕಮೇ ಪುತ್ರಿಕಾಂ ಬ್ರಹ್ಮೇತ್ಯ ಶೃಣೋತ್ ಸಕಥಾಂತರೇ. ರುದ್ರದೇವರು ವರ ಕೊಟ್ಟಿದ್ದಾರೆ, ನಿಮಗೆ ನಿಮ್ಮ ನಿಮ್ಮ ಗಂಡನ ವಿಶಿಷ್ಟವಾದ ಸಂಬಂಧ ಅನ್ನೋದು ಮನುಷ್ಯ ರೂಪದಲ್ಲಿಯೇ ಆಗೇ ಆಗತ್ತೆ. ಅದರಲ್ಲಿ ಮೊದಲನೆಯ ಹೆಣ್ಣಾಗಿ ಜನ್ಮದಲ್ಲಿ ವಿಪ್ರಕನ್ಯಾಗಿ ಹುಟ್ಟಿದಾಳು. ಅವಳ ಹೆಸರು ಹೇಳಲಿಲ್ಲ ಅಲ್ಲಿ ಮಹಾಭಾರತ. ಆದ್ರೆ ಎರಡನೆಯವಳು ಇಂದ್ರಸೇನಾಗಿ ಹುಟ್ಟಿ ಒಂದೇ ಶರೀರದಲ್ಲಿ 5 ಜನ ಜೀವ ಸೇರಿಕೊಂಡಿದೆ. ಅದೇ ಹೊತ್ತಿಗೆ ಮುದ್ಗಲ ಅನ್ನುವಂತಹ ಒಬ್ಬ ಮುನಿ ತಪಸ್ಸಿನಲ್ಲಿ ನಿರಂತರ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ. ಉಪನಿಷತ್ತಿನಲ್ಲಿ ಕಥೆಗಳು ಬರ್ತಾ ಇರ್ತವೆ. ಆ ಕಥೆಗಳಲ್ಲಿ ಘಾಣಿತ್ಯಬ್ರವೀತ್, ಚತುರ್ಮುಖ ಜೋರಾಗಿ ದೊಡ್ಡದಾಗಿ ಬಾಯಿ ತೆಗಿತಾನಂತೆ. ಅಂದ್ರೆ ಈ ಜಗತ್ತಿನಲ್ಲಿರುವ ಎಲ್ಲ ಸದ್ದಿನ ಒಡೆಯ ಭಗವಂತನೇ ಅಂತ ಹೇಳುವ ಹೊತ್ತಿಗೆ ಆ ಸದ್ದನ್ನು ಅಭಿಮಾನಿಸಿಕೊಂಡು ಸರಸ್ವತಿ ಹುಟ್ಟಿ ಬರ್ತಾಳೆ. ಆ ಸರಸ್ವತಿ ಹುಟ್ಟಿದವಳೆ ನಾಲ್ಮೊಗನ ಮಡದಿ ಆಗ್ತಾಳೆ. ಈ ಕಥೆಯನ್ನ ಕೇಳಿಸಿಕೊಂಡ ಕಥಾಂತರೇ, ಯಾವುದೋ ಒಂದು ಋಷಿಗಳ ಸಂವಾದದ ಮಧ್ಯದಲ್ಲಿ ಈ ಕಥೆಯನ್ನು ಹೇಳುವಾಗ ಮುದ್ಗಲ, ಅಯ್ಯೋ ಚಕಮೇ ಪುತ್ರಿಕಾಂ ಬ್ರಹ್ಮ, ಜಗದ ತಂದೆ ತನ್ನ ಮಗಳನ್ನೇ ಮದುವೆ ಆದ ಅಂತ ಆ ಮಾತನ್ನ ಕೇಳಿಸಿಕೊಂಡು ಅದನ್ನ ಅಪಾಹಸತ್ ಸೋಬ್ಜಯೋನಿಂ ಶಶಾಪೈನಂ ಚತುರ್ಮುಖ ಭಾರತ್ಯಾದ್ಯ ಪಂಚದೇವೀ ಗಚ್ಚ ಮಾನಿನ್ ಅಭೂತಯೇ. ಚತುರ್ಮುಖ ತನ್ನ ಮಗಳನ್ನೇ ಬಯಸಿ ಮದುವೆಯಾದ. ಹೆಣ್ಣಿನ ವಿಷಯದಲ್ಲಿ ಎಷ್ಟು ದೊಡ್ಡವರಾದ್ರೂ ಕೂಡ ಜಾರಿ ಬೀಳ್ತಾರೆ ರೀ. ಈ ಜಗತ್ತನ್ನ ಸೃಷ್ಟಿ ಮಾಡಿದ ಚತುರ್ಮುಖನೇ ಬಿದ್ದಿಲ್ವಾ? ಅವನೇ ತನ್ನ ಮಗಳನ್ನು ಮದುವೆ ಆಗಿದ್ದಾನಂತೆ ಅಂತ ಹೀಗೆ ಅಪಹಾಸತ್ ಅಂತಂದ್ರೆ ಅಪಹಾಸ ಮಾಡಿದ, ಅಪಹಾಸ್ಯಗೈದ, ತಮಾಷೆ ಮಾಡಿದ. ಅಬ್ಜಯೋನಿಗೆ ಸಿಟ್ಟು ಬಂತು. ಅಬ್ಜಯೋನಿ ಅಂದ್ರೆ ಕಮಲಾಸನನಾದಂತಹ ಚತುರ್ಮುಖ. ಅಬ್ಜ ಅಂದ್ರೆ ಅಪು ಅಂದ್ರೆ ನೀರು, ಅಪು ಜ ಅಂದ್ರೆ ಅಲ್ಲಿ ಹುಟ್ಟಿದ್ದು, ಜಾಯತೆ ಇತಿ ಜ ಅಂದ್ರೆ ಹುಟ್ಟುವುದು ಅಂತ ಅರ್ಥ. ಅಪು ಜ ಅಬ್ಜ, ಅದೇ ಅವನಿಗೆ ಆಸನ, ಅದೇ ಅವನಿಗೆ ಹುಟ್ಟಿನ ಸ್ಥಾನ. ಅಂತಹದ್ದನ್ನ ಅಬ್ಜಯೋನಿ ಅಂದ್ರೆ ಭಗವಂತನ ನಾಭಿಕಮಲದಿಂದ ಕಣ್ಣು ಬಿಟ್ಟವನು ಅನ್ನುವ ಕಾರಣಕ್ಕಾಗಿ ಅವನನ್ನ ಅಬ್ಜಯೋನಿ ಅಂತಂದ್ರು. ಅಂತಹ ಅಬ್ಜಯೋನಿ ಲೋಕದಲ್ಲಿ ಎಲ್ಲರಿಗಿಂತ ವಿಶಿಷ್ಟವಾದ ಹುಟ್ಟು ಪಡೆದವನೂ ಕೂಡ ಹೆಣ್ಣಿನ ವಿಷಯದಲ್ಲಿ ಸೋತು ಬಿಟ್ಟ ಅಂತ ಹೀಗೆ ಮುದ್ಗಲ ಆ ಕಥೆಯ ಮಧ್ಯದಲ್ಲಿ ಬಂದ ಪ್ರಸಂಗವನ್ನೇ ಅಪಹಾಸದ ರೀತಿಯಲ್ಲಿ ವರ್ತಿಸಿದಾಗ ಚತುರ್ಮುಖ ಅವನನ್ನು ಶಾಪ ಕೊಟ್ಟ. ನಿನಗಿಂತ ಉನ್ನತವಾದಂತಹ ಹೆಣ್ಣಿನ ಜೊತೆಗೆ ಬದುಕು ನಡೆಸಿ ಅಧೋಗತಿ ಉಂಟಾಗಲಿ. ಭಾರತ್ಯಾದ್ಯ ಪಂಚದೇವೀ ಗಚ್ಚ ಮಾನಿನ್ ಅಭೂತಯೇ. ಭಾರತೀಯೇ ಮೊದಲಾದವರಿಂದ ಕೂಡಿಕೊಂಡ ದೇವಿಯರನ್ನ, ಹಿರಿಯರನ್ನ, ಕೇವಲ ಭಾರತಿ ಮಾತ್ರ ಅಲ್ಲ, ಅಲ್ಲಿದ್ದ ಪಾರ್ವತಿ, ಶಚಿ, ಶ್ಯಾಮಲಾ, ಉಷಾ, ಈ ಎಲ್ಲರೂ ಕೂಡ ಅವನಿಗಿಂತ ಯೋಗ್ಯತೆಯಲ್ಲಿ ಅತ್ಯಂತ ಹಿರಿಯರು. ಅಂತಹ ಹಿರಿಯರನ್ನ ಸ್ಪರ್ಶಿಸುವಂತಹ ದೋಷ ಅದು ನಿನ್ನ ಅಭೂತಯೇ, ನಿನ್ನ ಸಮಗ್ರ ಅವನತಿಗೆ ಕಾರಣವಾಗಲಿ ಅಂತ ಶಪಿಸ್ತಾರೆ. ನಮ್ಗೆ ಹಾಗಾದ್ರೆ ಈ ಪ್ರಶ್ನೆ ಉಳಿದೇ ಹೋಯ್ತು, ಏನು ಮಗಳನ್ನ ಮದುವೆ ಆದ ಅಂತ ಅನ್ನೋದು ಹಾಗಾದ್ರೆ ಸರಿನಾ? ದೇವತೆಗಳು ಏನ್ ಬೇಕಾದ್ರೂ ಮಾಡಬಹುದು, ಮನುಷ್ಯರು ಮಾತ್ರ ಆ ತಪ್ಪು ಮಾಡಿದ್ರೆ ಅವರಿಗೆ ಅದು ತಪ್ಪು, ಉಳಿದವರಿಗೆ ತಪ್ಪಲ್ಲ. ನಮಗೆ ಒಂದು ಪ್ರಸಂಗ ಇಲ್ಲಿ ಅರ್ಥ ಆಗ್ಬೇಕಾದದ್ದೇನು ಅಂದ್ರೆ, ದೇವತೆಗಳ ಚರ್ಯೆಯನ್ನು ಮನುಷ್ಯರ ಚರ್ಯೆಯ ಜೊತೆಗೆ ಹೊಂದಿಸಿ ನೋಡುವುದು ದೊಡ್ಡ ತಪ್ಪು. ಯಾಕೆಂದ್ರೆ ಚತುರ್ಮುಖ ಸೃಷ್ಟಿಯ ಆದಿಜೀವ, ಅವನೇ ಸೃಷ್ಟಿ ಮಾಡಬೇಕಷ್ಟೆ.
ಯಾಕೆಂದ್ರೆ ಸೃಷ್ಟಿಯ ಕೆಲಸವನ್ನ ನಾರಾಯಣ ಒದಗಿಸಿದ್ದು ಜ್ಞಾಭಿಯ ಕಮಲದಿಂದ ಹುಟ್ಟಿದೊಡನೆ ನಾಲ್ಮೊಗನಿಗೆ, ಇನ್ಯಾರೂ ಹುಟ್ಟಿಲ್ಲ ಅಲ್ಲಿ. ಅಂತಹ ಸಮಯದಲ್ಲಿ ಸೃಷ್ಟಿಯ ಮುಂದುವರಿಕೆ ಆಗ್ಬೇಕು. ಹಾಗಾದ್ರೆ ಯಾರು ಹೆಣ್ಣೆ ಸಿಗ್ಲಿಲ್ಲ ಅಂತ ಯಾರನ್ನ ಬೇಕಾದ್ರೂ ಮದುವೆ ಆಗ್ಬೋದಾ ಅಂತ ಒಂದು ಪ್ರಶ್ನೆ. ಮೂಲತಃ ಇದನ್ನ ಹರಿವಂಶ ಬಹಳ ಚೆನ್ನಾಗಿ ನಿರೂಪಣೆ ಮಾಡುತ್ತೆ. ಹರಿವಂಶದಲ್ಲಿ ಚತುರ್ಮುಖ ಈ ಸರಸ್ವತಿಯನ್ನ ಸೃಷ್ಟಿ ಮಾಡುವಾಗ ಪತ್ನಿಯಾಗಿ ಕಣ್ಣು ಬಿಡಬೇಕಾದವಳನ್ನು ಸೃಷ್ಟಿ ಮಾಡಿದ ತಕ್ಷಣ ಮಗಳೇ ಆಗ್ಬೇಕಾಗಿಲ್ಲ. ಸೃಷ್ಟಿ ಮಾಡಿದ ಎಷ್ಟೋ ವಸ್ತುಗಳನ್ನ ನಾವು ನಮಗೋಸ್ಕರ ಉಪಯೋಗಿಸಿಕೊಳ್ಳುವುದಿಲ್ವಾ? ಹಾಗಾದ್ರೆ ನಾವು ಉಪಯೋಗಿಸಿದ ವಸ್ತು ನಾವು ಸೃಷ್ಟಿಸಿದ ವಸ್ತುವನ್ನು ಉಪಯೋಗಿಸ್ಲಿಕ್ಕಿಲ್ಲ ಅಂತ ಎಲ್ಲಿಯಾದ್ರೂ ನಿಯಮ ಇದೆಯಾ? ಹಾಗಾಗಿ ಸೃಷ್ಟಿ ಮಾಡಿದ ತಕ್ಷಣವೇ ಮಗಳೇ ಆಗ್ಬೇಕು ಅಂತಿಲ್ಲ. ಅವನು ಸೃಷ್ಟಿ ಮಾಡುವಾಗ್ಲೇ ತನ್ನ ಹೆಂಡತಿಯನ್ನೇ ಸೃಷ್ಟಿ ಮಾಡಿದ ಅಂತ ಹರಿವಂಶ ಹೇಳುತ್ತೆ. ಪತ್ನಿತ್ವೇನ ಅವಳನ್ನ ಹೆಂಡತಿಯನ್ನಾಗಿಯೇ ಸೃಷ್ಟಿ ಮಾಡಿದ. ಯಾಕೆಂದ್ರೆ ಈ ಸೃಷ್ಟಿಯಲ್ಲಿ ಅವನ ಕಲ್ಪನೆ ಏನಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ, ಇಲ್ಲಿ ಸೃಷ್ಟಿ ಅಂತಂದಾಗ ಅವರಿಗೆ ಅಭಿಮಾನ ಬರುವುದಷ್ಟೇ ಹೊರತು ಅವರು ಅನಾದಿ ದಂಪತಿಗಳು. ಯಾರೋ ಒಬ್ಬರನ್ನ ಆಮೇಲೆ ಅವರನ್ನ ಹೆಂಡತಿ ಅಂತ ಸ್ವೀಕರಿಸುವುದಲ್ಲ. ಅವರು ಹುಟ್ಟುತ್ತಲೇ ಜೊತೆಗೇನೆ ಹುಟ್ಟುವುದು ಅಂತಂದ್ರೆ ನಮ್ಗೆ ಕಾಣಿಸಿಕೊಳ್ಳುವುದು ಅಂತ ಅಷ್ಟೇ ಅರ್ಥ. ಅನಾದಿ ಕಾಲದಿಂದ ಆ ಎರಡು ಜೀವ, ಗಂಡು ಹೆಣ್ಣು ಅನ್ನುವಂತ ಪಾರ್ವತಿ ಬ್ರಹ್ಮಾಣಿ ಬ್ರಹ್ಮ ಏನಿದ್ದಾರೆ ಅವರು ಅನಾದಿ ದಂಪತಿಗಳು. ಅವರು ಇವಾಗ ಯಾವಾಗ್ಲೂ ಹೆಂಡತಿಯಾಗಿ ಅಂದ್ರೆ ಒಂದು ಕಡೆ ಹುಟ್ಟಿ ಆಮೇಲೆ ಮದುವೆ ಆದ್ಮೇಲೆ ತಾಳಿ ಕಟ್ಟಿದ ಮೇಲೆನೆ ಹೆಂಡತಿ ಆಗುವಂತಹ ದಾಂಪತ್ಯ ಅಲ್ಲ ಅದು ನಿರಂತರ ದಾಂಪತ್ಯ. ನಮ್ಮಲ್ಲಿ ಮನುಷ್ಯರಲ್ಲಿ ಏನಾಗುತ್ತೆ, ಯಾರೋ ಒಬ್ಬ ಯಾವುದೋ ಕಾಲದಲ್ಲಿ ಯಾರನ್ನೋ ಬಯಸಿ ಇನ್ಯಾವುದೋ ಜನ್ಮದಲ್ಲಿ ಆಕೆಯನ್ನ ಹೆಂಡತಿಯನ್ನ ಪಡಿತಾನೆ. ಮತ್ತೊಂದು ಜನ್ಮದಲ್ಲಿ ಅದೇ ಹುಡುಗಿಯನ್ನ ತನ್ನ ಮಗಳಾಗಿ ಪಡೆಯಬಹುದು. ಅದೇ ಒಂದು ಹೆಣ್ಣಿಗೆ ತಾನು ಮಗನಾಗಿ ಹುಟ್ಟಬಹುದು. ಹಾಗಾಗಿ ನಮ್ಮಲ್ಲಿ ಇದು ನಿಯಮ ಅಲ್ಲ, ಇದೇ ರೀತಿ ನಡೆಯುತ್ತೆ ಅಂತ ಹೇಳಲಿಕ್ಕೆ. ಆದ್ರೆ ದೇವತೆಗಳಲ್ಲಿ ಆ ಗಂಡು ಹೆಣ್ಣು ಅವರು ನಿತ್ಯ ದಂಪತಿಗಳಾದ್ರಿಂದಾಗಿ ದಂಪತಿಗಳೇ ಆಗಿದ್ದವರನ್ನ ತನ್ನ ಒಂದು ಸೃಷ್ಟಿಗೆ ತರಬೇಕು ಅನ್ನುವ ಕಾರಣದಿಂದ ಚತುರ್ಮುಖ ಒಂದು ಸದ್ದಿನ ಒಡತಿಯಾಗಿ, ಮಾತಿನ ಮಾನಿನಿಯಾಗಿ ಸೃಷ್ಟಿ ಮಾಡಬೇಕಿತ್ತು. ಸೃಷ್ಟಿ ಮಾಡಿದ. ಬಾಣ್ ಅನ್ನುವ ಶಬ್ದ ಅದು ಜಗತ್ತಿನ ಮಾತಿನ ಸೃಷ್ಟಿಗೆ ಕಾರಣವಾದದ್ದು. ಮಾತಿನ ದೇವತೆಯಾದ ಮಾತೆ ಸರಸ್ವತಿಯೂ ಅಲ್ಲಿ ಹುಟ್ಟುತ್ತಾಳೆ. ನಂತರ ಅವಳನ್ನು ಸ್ವೀಕರಿಸ್ತಾನೆ ಅಂತಿದೆ. ಹಾಗಾಗಿ ಕಥೆಯ ಹಿನ್ನೆಲೆ ಗೊತ್ತಿಲ್ಲದೆ ದೊಡ್ಡವರನ್ನ ಅವಮಾನಿಸುವುದು ಅಂತ ಅನ್ನುವುದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಅಧಪತನಕ್ಕೆ ಕಾರಣವಾದಂತಹ ಸಂಗತಿ. ಹಿರಿಯರನ್ನ ಅವಮಾನಿಸುವುದು, ಹಿರಿಯರ ಯೋಗ್ಯತೆಯನ್ನ ಮೀರಿ ಮಾತನಾಡುವುದು, ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಒಂದು ಬಂದ ಸಂಗತಿ, ನಾವು ಎಷ್ಟೋ ಸರ್ತಿ ಪುರಾಣಗಳಲ್ಲಿ, ರಾಮಾಯಣದಲ್ಲಿ, ಭಾರತಗಳಲ್ಲಿ ಬಂದ ಕಥೆಗಳನ್ನ ಅಪಹಾಸ್ಯ ಮಾಡ್ತೇವೆ. ಯಾವುದೋ ಕಥೆಯನ್ನ ಮಾತಾಡುವಾಗ ನಮ್ಮ ಕಥೆಯಂತೆ ಅವರ ಕಥೆ ಇದೆ ಅಂತ ಹೇಳಿ ತುಂಬಾ ಸಲುಗೆಯಿಂದ ಅಥವಾ ಹಗುರವಾಗಿ ಅವರನ್ನ ತುಚ್ಛೀಕಾರ ಮಾಡಿ ಮಾತಾಡ್ತೇವೆ. ಹೀಗೆ ಮಾತಾಡುವುದರಿಂದ ನಮ್ಮ ಶ್ರೇಯಸ್ಸನ್ನು ಕಳ್ಕೊಳ್ತೇವೆ. ಅಕಸ್ಮಾತ್ ಆ ವ್ಯಕ್ತಿ ಶಪಿಸಿ ಅಥವಾ ನೊಂದುಕೊಂಡ್ರೆ ಅದರಿಂದಾಗಿ ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ಹಿಂದಕ್ಕೆ ಬೀಳುತ್ತೇವೆ. ಹಾಗಾಗಿ ಏನೇ ಪ್ರಸಂಗದಲ್ಲಿ ಬಂದಾಗಲೂ ತಪ್ಪು ಸರಿ ಅನ್ನೋದನ್ನ ತೀರ್ಮಾನ ಮಾಡುವುದಕ್ಕಿಂತ ಹೆಚ್ಚು ನಮ್ಮಲ್ಲಿ ಎಷ್ಟು ತಿದ್ದಿಕೊಳ್ಳುವುದಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ ನಮ್ಮ ಶ್ರೇಯಸ್ಸನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿಯ ಬದುಕಿನ ಹಿನ್ನೆಲೆಯನ್ನ ನಾವು ಅರಿತುಕೊಳ್ಳದೆ ಅತ್ಯಂತ ಸುಲಭದಲ್ಲಿ ಅನಾದರ ತೋರುವುದಾಗಲಿ, ತಿರಸ್ಕಾರ ತೋರುವುದಾಗಲಿ, ತಮಾಷೆಯನ್ನಾಗಿ ಮಾಡುವುದಾಗಲಿ ಇದು ಮಾಡಿದ್ರೆ ನಮ್ಮ ಬದುಕು ಅತ್ಯಂತ ಬದುಕಿನಲ್ಲಿ ನಾವು ಶ್ರೇಯಸ್ಸನ್ನ ಕಳ್ಕೊಳ್ತೇವೆ. ಅಷ್ಟೇ ಅಲ್ಲ, ಅಪಾರವಾದ ಹಾನಿಯಿಂದ ತಿರುಗಿ ಸರಿ ಮಾಡಿಕೊಳ್ಳಲಿಕ್ಕಾಗದೇ ಇರುವಂತಹ ದುಸ್ಥಿತಿಯನ್ನು ಹೊಂದುತ್ತೇವೆ ಅನ್ನೋದನ್ನು ಈ ಕಥೆ ಹೇಳುತ್ತೆ. ಒಟ್ಟಂತೂ ಮುದ್ಗಲ ತನ್ನ ನಾಲಿಗೆಯ ಚಪಲದಿಂದ ಯಾವುದೋ ಒಂದು ಲೋಕದ ವಿಷಯವನ್ನ ಮಾತನಾಡ್ಲಿಕ್ಕೆ ಹೋದಂತೆ ಚತುರ್ಮುಖನ ವಿವಾಹದ ವಿಷಯವನ್ನ ಅಪಹಾಸಗೈದದ್ದಕ್ಕಾಗಿ ತನ್ನ ಯೋಗ್ಯತೆಯನ್ನೇ ಕಳೆದುಕೊಳ್ಳುವ, ಪುಣ್ಯವನ್ನ ಕಳೆದುಕೊಳ್ಳುವ, ಭಗವದ್ ದರ್ಶನದ ಪ್ರಾಪ್ತಿ ಯಾಕೆಂದ್ರೆ ವೇದಗಳಲ್ಲಿ ಮುದ್ಗಲನ ಹೆಸರು, ಮುದ್ಗಲ ವಂಶದವರ ಅನೇಕ ಋಷಿಗಳ ಹೆಸರು ಉಲ್ಲೇಖಗೊಳ್ಳುತ್ತೆ. ಅಂತಹ ಉಲ್ಲೇಖಗೊಳ್ಳುವ ಒಬ್ಬ ಹಿರಿಯನ ಬದುಕಿನಲ್ಲಿ ನಡೆದ ಘಟನೆಯನ್ನ ಈ ಮಹಾಭಾರತ ಹೇಳ್ತಾ, ನಾಳಾಯಣಿ ಅನ್ನುವವಳಿಗೆ ಈತ
ಗಂಡನಾಗ್ತಾನೆ ಒಬ್ಬ ಮುದ್ಗಲ ಅನ್ನುವ ಸಾಮಾನ್ಯ ಋಷಿ. ಋಷಿ ಮದುವೆಯಾಗಿ ಏನು ಅಧಪಾತ ಹೊಂದಿದ, ಹೇಗೆ ಅದರಿಂದ ಪರಿಹಾರ ಸಿಕ್ಕಿತವನಿಗೆ ಅನ್ನುವ ಸಂಗತಿಯನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.